ಅನುದಿನದ ಆಹಾರ, ಮಾರ್ಚ್ 22, ಭಾನುವಾರ. ನಾನು ಪ್ರೀತಿ ಮಾಡದೆ ಹೋದರೆ, ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು ಗನಗನಿಸುವ ತಾಲವು ಆಗಿದ್ದೇನೆ. 1 ಕೊರಿಂಥ 13ನೇ ಅಧ್ಯಾಯ 1ನೇ ವಚನ. ಪ್ರೀತಿಯು ದೈವಿಕ ಭಾಷೆಯಾಗಿದೆ. ಅದನ್ನು ಒಬ್ಬ ಮೂಕನೂ ಮಾತನಾಡಬಲ್ಲ, ಕಿವುಡನೂ ಅರ್ಥ ಮಾಡಿಕೊಳ್ಳಬಲ್ಲ. ಪ್ರೀತಿಯು ತ್ಯಾಗ ಮಾಡುತ್ತದೆ, ಪ್ರೀತಿಯು ಉತ್ತೇಜನ ಪಡಿಸುತ್ತದೆ, ಪ್ರೀತಿಯು ಅದು ಪುನರ್ಸ್ಥಾಪನೆ ಮಾಡುತ್ತದೆ, ಪ್ರೀತಿಯು ಹೃದಯದಲ್ಲಿ ಮರೆಯಲಾರದ ಹೆಜ್ಜೆ ಗುರುತುಗಳನ್ನು ಉಳಿಸುತ್ತದೆ. ಕೊನೆಗೆ ಪ್ರೀತಿಯೊಂದೇ ಗೆಲ್ಲುತ್ತದೆ. ಇಡೀ ಮಾನವ ಸಮುದಾಯವನ್ನು ಒಟ್ಟಾಗಿ ಹಿಡಿದಿಟ್ಟಿರುವುದು ಪ್ರೀತಿಯಾಗಿದೆ. ಪೋಷಕರು ತಮ್ಮ ಮಕ್ಕಳಿಗಾಗಿ ಸೌಲಭ್ಯಗಳನ್ನು, ವಿಶ್ರಾಂತಿ ಮತ್ತು ಸಂಪತ್ತನ್ನು ತನ್ನ ಮಕ್ಕಳ ಒಳಿತಿಗಾಗಿ ತ್ಯಾಗ ಮಾಡುತ್ತಾರೆ. ಒಂದು ಚಿಕ್ಕ ಹುಡುಗಿಯು ಶಾಲೆಯಿಂದ ಹಿಂತಿರುಗಿ ಬರುವಾಗ ತನ್ನ ಪ್ರೀತಿಯನ್ನು ತಾಯಿಗೆ ವ್ಯಕ್ತಪಡಿಸಲು ಒಂದು ಹೂವನ್ನು ನೀಡಿದಳು. ತಾಯಿಯ ಹೃದಯವು ಬಹು ಸಂತೋಷದಿಂದ ತುಂಬಿಸಲ್ಪಟ್ಟಿತು. ಪ್ರೀತಿಯು ಅವರ ಬಂಧವನ್ನ ಗಟ್ಟಿಗೊಳಿಸಿತು. ಒಬ್ಬ ಗಂಡನು ರಾತ್ರಿ ಹಗಲು ಶ್ರಮೆಪಟ್ಟು ದುಡಿದು ತನ್ನ ಸುಂದರವಾದ ಕುಟುಂಬವನ್ನು ಕಟ್ಟುತ್ತಾನೆ. ಆತನು ತನ್ನ ಮನೆಗೆ ಹೆಂಡತಿಯ ಹೆಸರನ್ನ ಇಟ್ಟು ಆಕೆಗೆ, ಈ ಮನೆಯು ನಿನಗೋಸ್ಕರ ಎಂದು ಹೇಳುವನು. ಇದನ್ನು ಹೇಳುವಾಗ ಆತನು ತನ್ನ ಪ್ರೀತಿಯನ್ನು ಕ್ರಿಯೆಗಳಲ್ಲಿ ತೋರಿಸುತ್ತಾನೆ. ಹೆಂಡತಿಯು ಸಂತೋಷದಲ್ಲಿ ತೇಲಾಡುವಳು. ನಮ್ಮ ಜೀವನದಲ್ಲಿ ನಾವು ಅನೇಕ ವಿಧವಾದ ಪ್ರೀತಿಗಳ ಮಧ್ಯೆ ಜೀವಿಸುತ್ತಿರುತ್ತೇವೆ. ಪೋಷಕರು ನಮ್ಮನ್ನು ಪ್ರೀತಿಯಿಂದ ಬೆಳೆಸುತ್ತಾರೆ. ಸ್ನೇಹಿತರು ಪ್ರೀತಿಯನ್ನು ತೋರಿಸುತ್ತಾರೆ. ಶಾಲೆಯ ಸಹಪಾಠಿಗಳು ಆರೈಕೆಯನ್ನು ತೋರಿಸುತ್ತಾರೆ. ನಮ್ಮ ಸಂಬಂಧಿಕರು ಬಾಂಧವ್ಯವನ್ನ ನೀಡುತ್ತಾರೆ. ಕೆಲ ಪ್ರೀತಿಯು ನಮಗೆ ತಾತ್ಕಾಲಿಕ ಸಂತೋಷವನ್ನು ಮಾತ್ರ ನೀಡುತ್ತದೆ. ಕೆಲ ಸ್ವಾರ್ಥದ ಪ್ರೀತಿಯು ವಂಚನೆಯಿಂದ ಕೂಡಿರುತ್ತದೆ. ಕೆಲ ತಪ್ಪಾದ ಪ್ರೀತಿಯು ತೋರ್ಪಡಿಸುವಿಕೆಯ ಆಳವಾದ ನಿರುತ್ಸಾಹಕ್ಕೆ ನಮ್ಮನ್ನು ನಡೆಸುತ್ತದೆ. ಪ್ರಾಪಂಚಿಕವಾಗಿರುವ ಎಲ್ಲಾ ಪ್ರೀತಿಗಳನ್ನು ಒಂದು ತಕ್ಕಡಿಯಲ್ಲಿ ಹಾಕಿರಿ. ಇನ್ನೊಂದು ಕಡೆ 1 ಕೊರಿಂಥ 13ನೇ ಅಧ್ಯಾಯದಲ್ಲಿ ತಿಳಿಸಿರುವ ದೈವಿಕ ಪ್ರೀತಿಯನ್ನು ಹಾಕಿರಿ. ದೈವಿಕ ಪ್ರೀತಿಯು ಅವೆಲ್ಲವುಗಳಿಗಿಂತಲೂ ಹೆಚ್ಚು ತೂಕವನ್ನು ಹೊಂದಿರುತ್ತದೆ. ಕ್ರಿಸ್ತನ ಪ್ರೀತಿಗೆ ಸಮಾನವಾಗಿ ಯಾವ ಪ್ರೀತಿಯನ್ನು ಹೋಲಿಸಲು ಸಾಧ್ಯವಾಗುವುದಿಲ್ಲ. ಸ್ವಾರ್ಥ ಪ್ರೀತಿಯು ಒತ್ತಾಯಿಸುತ್ತದೆ, ಎಲ್ಲವೂ ನನ್ನ ಬಳಿಗೆ ಬರಬೇಕು. ಆದರೆ ದೈವಿಕ ಪ್ರೀತಿಯು ನನ್ನಲ್ಲಿ ಏನೂ ಇಲ್ಲದಿದ್ದರೂ ನನ್ನಲ್ಲಿರುವುದನ್ನು ಇತರರಿಗೆ ಕೊಡುತ್ತೇನೆ ಅನ್ನುತ್ತದೆ. ಇದು ಸ್ವಕೊಡುವಿಕೆ ಮತ್ತು ತ್ಯಾಗದ ಪ್ರೀತಿಯಾಗಿದೆ. ಪ್ರೀತಿಯ ಉದ್ದ ಹಾಗೂ ಮಮತೆಯ ಆಳವನ್ನ ಕ್ರಿಸ್ತನಲ್ಲಿ ಕಾಣಬಹುದು. ಕುರುಬನು ಕಳೆದು ಹೋಗಿರುವ ಕುರಿಯನ್ನು ಸಮಾಧಾನದಿಂದ ಹುಡುಕುವ ಹಾಗೆ ನಮ್ಮನ್ನು ಹುಡುಕಿ ರಕ್ಷಿಸಲು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಸ್ವಪ್ರಾಣವನ್ನೇ ಕೊಡುವ ಪ್ರೀತಿಗಿಂತ ಮಿಗಿಲಾದ ಪ್ರೀತಿಯು ಬೇರೆ ಇಲ್ಲ ಎಂದು ಬರೆಯಲ್ಪಟ್ಟಿದೆ. ಕಲ್ವಾರಿ ಬೆಟ್ಟದಲ್ಲಿ ಕ್ರಿಸ್ತನು ನಮ್ಮನ್ನು ಆತನಿಗೆ ಸ್ವಂತ ಮಾಡಿಕೊಳ್ಳಲು ತನ್ನ ಸ್ವಪ್ರಾಣವನ್ನ ಅರ್ಪಿಸಿದನು. ಪ್ರಿಯ ದೇವರ ಮಕ್ಕಳೇ, ದೇವರು ನಮಗೆ ತೋರಿಸಿರುವ ಪ್ರೀತಿಯು ಎಷ್ಟು ಅನುಪಮವುಳ್ಳದ್ದು ಹಾಗೂ ಅಲೌಕಿಕವಾದದ್ದು ಅಲ್ಲವೇ? ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ. ಪ್ರಾಣವನ್ನೇ ಸ್ನೇಹಿತನಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ಯೋಹಾನ 15:12-13 ವಚನಗಳು.
ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಯೆಹೋಶುವನು 10, 11 ಮತ್ತು 12 ಅಧ್ಯಾಯಗಳು. ಸಂಜೆ ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 39ರಿಂದ 56 ವಚನಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.